दिव्याय नमः दिव्यलिंगाय नमः ओम भवाय नमः भवलिंगाय नमः ओम शर्वाय नमः शर्वलिंगाय नमः ओम शिवात्मलिंगाय नमः ओम परमाय नमः परमलिंगाय नमः एतत्सोमस्य सूर्यस्य सर्वलिंगस्थापयति पाणिमन्त्रं पवित्रं नानारूपपत्रपुष्पाणि समर्पयामि ज्योति बेळगुತ್ತಿದೆ ನಿರ್ಮಲ ಪಾರಂ ಜ್ಯೋತಿ ಬೆಳಗುತ್ತಿದೆ ನಿರ್ಮಲ ಪಾರಂ ಜ್ಯೋತಿ ಬೆಳಗುತ್ತಿದೆ योपां पुष्पं वेद पुष्पवान् प्रजावान् पुष्मान् भवति चन्द्रमा वा अपां पुष्पं पुष्पवान् प्रजावान् पुष्पं भवति या एवं वेद योपामायतनं वेद आयतनवान् भवति मन्दारविल्वहरिचन्दनपारिजातै मत्ताळरुन्दलसद्वनिरुत्तगीतैः नानाविधोपकरणैरविषिञ्चमाणां पुष्पाञ्जलिं पुष्पतिं भवतीर्पयामि गुरुदेवो महादेवो गुरुदेव सदाशिव गुरु साक्षात् परब्रह्म तस्मै श्री गुरवे नमः जय गुरु बसवेश हर हर महादेव जय गुरु सिद्धलिंगेश हर हर महादेव जय गुरु शिवकुमारेश हर हर महादेव सुस्तनोभिः विषेम देवहितं ददायुः दीर्घमायुः फोटो तಗೊಳ್ಳಿ ಅದನ್ನ ತಗೊಳ್ಳಿ ಸರ್ ಹೋಗ್ಬಿಡಿ ಆಗ್ಲೋಗ್ಬಿಡಿ ಆಗ್ಲೋಗಿ ಇಲ್ಲಿ ಫೋಟೋ ಅರೆ ನಮಸ್ಕಾರ ವೈಟ್ಫೀಲ್ಡ್ನ ಮುಖ್ಯ ರಸ್ತೆಯಲ್ಲಿ ಶಿವರಾಜ ಮಹಾದೇವಮ್ಮನವರು ಬಹಳಷ್ಟು ಶ್ರಮವಹಿಸಿ ಈ ಒಂದು ದೇವಸ್ಥಾನದ ಸಮುಚ್ಚಯವನ್ನು ಉಳಿಸ್ಕೊಂಡಿದ್ದಾರೆ ಅಂತ ಕೇಳೋದಕ್ಕೆ ಒಂದು ಹೆಮ್ಮೆ ಅನ್ನಿಸ್ತದೆ. ಈ ಒಂದು ದೇವಸ್ಥಾನದ ಸಮುಚ್ಚಯದಲ್ಲಿ ಈಗಾಗಲೇ ಅನೇಕ ದೇವತೆಗಳಿದ್ದರೂ ಕೂಡ ಈ 48 ದಿವಸಗಳ ಹಿಂದೆ ಶಿವರಾತ್ರಿಯ ಸಂದರ್ಭದಲ್ಲಿ ಇಲ್ಲಿ ಒಂದು ಮಹಾಗಣಪತಿ ದೇವಸ್ಥಾನವನ್ನು ಕೂಡ ನಿರ್ಮಾಣ ಮಾಡಿ ಅದನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಅದರ ಇವತ್ತಿನ ಮಂಡಲ ಮಹೋತ್ಸವ ಅಂತೇಳಿ 48 ದಿವಸ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಈ ಬೆಂಗಳೂರು ನಗರದಲ್ಲಿ ಇಂತಹ ಒಂದು ಸ್ಥಳದಲ್ಲಿ ಒಂದು ಉತ್ತಮವಾದಂತಹ ಒಂದು ಪವಿತ್ರವಾದ ಪ್ರಶಾಂತವಾದ ಒಂದು ಸ್ಥಳ ಇದೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಆಗಿರುವಂತಹದ್ದು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದೇವಸ್ಥಾನಗಳಿಗೆ ಒಂದು ಸ್ಥಾನವನ್ನು ಕೊಟ್ಕೊಂಡು ಬಂದಿದ್ದೇವೆ. ಮನುಷ್ಯನ ಬದುಕಿಗೆ ಬೇಕಾಗಿರುವಂತಹ ಅಂತರಂಗವನ್ನು ವಿಕಾಸಗೊಳಿಸುವಂತಹ ಮನಸ್ಸನ್ನು ನೆಮ್ಮದಿ ಸಂತೋಷ ತೃಪ್ತಿಯಿಂದ ಇರುವಂತೆ ನೋಡಿಕೊಳ್ಳೋದಕ್ಕೆ ಈ ದೇವ ಮಂದಿರ ಪೂಜೆಗಳೆಲ್ಲವೂ ಕೂಡ ಸಹಕಾರಿಯಾಗಿರುವಂತಹದ್ದು. ಮನುಷ್ಯನ ಮನಸ್ಸು ಯಾವತ್ತೂ ಕೂಡ ಅಧೋಮುಖ ಚಂಚಲವಾಗಿರುವಂತಹ ಈ ಮನಸ್ಸಿಗೆ ಒಂದು ಸಂಸ್ಕಾರವನ್ನು ಕೊಡೋದಕ್ಕೆ ಮನಸ್ಸಿನಲ್ಲಿ ನೆಮ್ಮದಿಯನ್ನು ಉಂಟು ಮಾಡೋದಕ್ಕೆ ಇಂತಹ ದೇವಸ್ಥಾನಗಳ ಪಾತ್ರ ಬಹಳ ಮುಖ್ಯವಾಗಿರುವಂತಹದ್ದು. ಡಿ ವಿ ಜಿಯವರು ಭಾಳ ಸರಳವಾಗಿ ಹೇಳ್ತಾರೆ, ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ ಅಂತ ಹೇಳ್ತಾರೆ. ಯಾಕಪ್ಪ ನಾವು ಈ ಪೂಜೆ ಪುನಸ್ಕಾರ ಭಜನೆ ಪ್ರಾರ್ಥನೆ ಇವೆಲ್ಲ ಮಾಡ್ತೀವಿ ಅಂದರೆ ನಮ್ಮ ಮನಸ್ಸಿಗೆ ಉದ್ಧಾರವನ್ನು ಮಾಡಿಕೊಳ್ಳೋದಕ್ಕೆ ಮನಸ್ಸಿಗೆ ಒಂದು ಸಂಸ್ಕಾರವನ್ನು ತಂದುಕೊಳ್ಳೋದಕ್ಕೆ ಇವೆಲ್ಲವೂ ಕೂಡ ಬೇಕಾಗಿರುವಂತಹದ್ದು. ದೇವರು ಎಲ್ಲೂ ಇಲ್ಲ, ನಮ್ಮ ಮನಸ್ಸಿನಲ್ಲೇ ದೇವರಿರುವಂತಹ ಅವನು. ನ ದೇವೋ ವಿದ್ಯತೆ ಕಾಷ್ಟೇ ಪಾಷಾಣೆ ನಾ ಮೃಣ್ಮಯೇ ಭಾವೇಶು ವಿದ್ಯತೆ ದೇವೋ ತಸ್ಮಾತ್ ಭಾವೋ ಹಿ ಕಾರಣಂ ಅಂತ ಹೇಳ್ತಾನೆ. ದೇವರು ನಮ್ಮ ಭಾವನೆಯಲ್ಲೇ ದೇವರಿರುವಂತಹ ಅವನು. ಕಟ್ಟಿಗೆಯಲ್ಲಾಗಲಿ ಮಣ್ಣಿನಲ್ಲಾಗಲಿ ಕಲ್ಲಿನಲ್ಲಾಗಲಿ ಬೆಂಕಿಯಲ್ಲಾಗಲಿ ದೇವರಿಲ್ಲ, ಆದರೆ ನೋಡುವ ಭಾವನೆ ದೇವರು ಅಂತೇಳಿ ಕರೆಸ್ಕೊಂಡು ಬರ್ತಾ ಇರುವಂತಹದ್ದು. ಅದು ನಮ್ಮ ನಂಬಿಕೆಯ ಶ್ರದ್ಧೆಯ ಒಂದು ಪ್ರತೀಕ ಆಗಿರುವಂತಹದ್ದು. ದೇವರಿದ್ದಾನೆ ಅನ್ನೋದಕ್ಕಿಂತ ಕೂಡ ನಂಬಿಕೆ ಶ್ರದ್ಧೆ ಎನ್ನುವಂಥದ್ದು ಆಸ್ತಿಕ್ಯ ಭಾವನೆ ಎಲ್ಲರಲ್ಲೂ ಕೂಡ ಭಾರತೀಯರಲ್ಲಿ ಮೂಡಿ ಬರ್ತಾ ಇರುವಂತಹದ್ದು. ಅದರ ಜೊತೆಗೆ ನಾವೆಲ್ಲ ಇಂಥ ಒಂದು ಸಂಸ್ಕಾರದ ಬದುಕನ್ನು ಬಾಳಬೇಕಾಗಿರುವಂಥದ್ದು. ಏಕೆಂದರೆ ಮನುಷ್ಯ ಜನ್ಮ ಅತ್ಯಂತ ಪವಿತ್ರವಾಗಿರುವಂತಹದ್ದು, ಶ್ರೇಷ್ಠವಾಗಿರುವಂತಹದ್ದು. ಭಗವಂತ ಯಾವ ಪ್ರಾಣಿಗಳಿಗೂ ಕೊಡದೇ ಇರುವಂಥ ಒಂದು ಶಕ್ತಿ ಮನುಷ್ಯನಿಗೆ ಕೊಟ್ಬಿಟ್ಟಿದ್ದಾನೆ ನೋಡಿ. ಮಾತನಾಡೋ ಶಕ್ತಿ, ಚಿಂತನೆ ಮಾಡುವ ಶಕ್ತಿ, ಆಲೋಚನೆ ಮಾಡುವಂಥ ಶಕ್ತಿ ಎಲ್ಲವನ್ನೂ ಭಗವಂತ ಯಾವ ಪ್ರಾಣಿಗೂ ಕೊಡದೆ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ಈ ಸೃಷ್ಟಿಯಲ್ಲಿ ಮನುಷ್ಯನಿಗೆ ದೊಡ್ಡ ಸ್ಥಾನ ಇರುವಂತಹದ್ದು. ನರಜನ್ಮದಿಂದ ಇಹದಳು ಮಿಗಿಲುಂಟೆ ಅಂತ ಕೇಳ್ತಾರೆ. ನರಜನ್ಮಕ್ಕಿಂತಲೂ ಮಿಗಿಲಾದಂಥ ಒಂದು ಜನ್ಮ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಇಂಥ ಜನ್ಮವನ್ನು ನಾವು ಸಾರ್ಥಕಪಡಿಸ್ಕೊಳ್ಬೇಕಾಗಿರುವಂಥದ್ದು. ನಾವೆಲ್ಲ ಏನೋ ಪುಣ್ಯ ಮಾಡಿ ಬಂದಿದ್ದೇವೆ, ಮನುಷ್ಯ ಜನ್ಮಕ್ಕೆ ಬಂದಿದ್ದೇವೆ. ಇಂತಹ ಮನುಷ್ಯ ಜನ್ಮದಲ್ಲಿ ಬಂದ ಮೇಲೆ ಈ ಜನ್ಮವನ್ನು ಸಾರ್ಥಕಪಡಿಸ್ಕೊಳ್ಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಭಗವಂತ ಏನೆಲ್ಲ ಕೊಟ್ಟಿದ್ದಾನೆ, ನಮ್ಗೆ ಯಾರು ಕೊಡೋದಕ್ಕೆ ಸಾಧ್ಯ ಆಗದೇ ಇರುವಂತಹದ್ದನ್ನೆಲ್ಲ ಕೊಟ್ಟಿದ್ದಾನೆ. ತಂದೆ ತಾಯಿಗಳು ಜನ್ಮವನ್ನು ಕೊಟ್ಟಿದ್ರೆ ಈ ಜೀವವನ್ನು ಬದುಕಿಸ್ಕೊಳ್ಳೋದಕ್ಕೆ ಭಗವಂತ ಎಲ್ಲವನ್ನೂ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ. ನಾವು ಹುಟ್ಟಿದ ತಕ್ಷಣ ಗಾಳಿ ಕೊಟ್ಟಿದ್ದಾನೆ. ಯಾರು ಕೊಡೋದಕ್ಕೆ ಸಾಧ್ಯ ಆಗುತ್ತೆ?
ಯಾರು ಕೊಡೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಬೇಕಾಗಿರುವಂಥ ನೀರು, ಆ ಗಾಳಿ ಎಲ್ಲವನ್ನ ಭಗವಂತ ಕೊಟ್ಟಿರುವಂತಹವನು ಅಂತ ಭಾವನೆ, ಆ ಒಂದು ಕೃತಜ್ಞತಾ ಭಾವನೆ, ಧನ್ಯತಾ ಭಾವನೆ ನಮ್ಮಲ್ಲಿ ಎಲ್ಲರಲ್ಲೂ ಕೂಡ ಇರುವಂತಹದ್ದು. ಅದಕ್ಕಾಗಿಯೇ ದೇವರನ್ನ ಸ್ಮರಿಸ್ಕೊಳ್ಳೋದು ಯಾವಾಗಪ್ಪ ಅಂದರೆ, ನೀವು ಕಷ್ಟ ಬಂದಾಗ ದೇವರನ್ನ ಸ್ಮರಿಸ್ಕೊಳ್ಳೋದು ಮುಖ್ಯ ಅಲ್ಲ, ಸುಖದಲ್ಲಿ ಸ್ಮರಣೆ ಕೈಗೊಳ್ಳಬೇಕು. ಚೆನ್ನಾಗಿದ್ದಾಗಲೂ ಕೂಡ ದೇವರನ್ನು ಸ್ಮರಣೆ ಮಾಡ್ಕೊಳ್ಬೇಕಾಗಿರುವಂಥದ್ದು. ಆ ಶರಣರು ಒಂದು ಕಡೆ ಹೇಳ್ತಾರೆ, ಮನುಷ್ಯನ ಸ್ವಭಾವ ಎಂಥದ್ದಪ್ಪ ಅಂತಂದರೆ, ಕಷ್ಟ ಬಂದಾಗ ಮಾತ್ರ ಭಗವಂತನ ಸ್ಮರಣೆ ಮಾಡ್ಕೊಳ್ತಾನಂತೆ, ಸುಖವಾಗಿದ್ದಾಗ ಅವನು ಎಡ ಬಿದ್ದರೂ ಕೂಡ ಅದೇನು ಅಂತ ನೋಡದೆ ಹೋಗ್ತಾ ಇರ್ತಾನೆ ಅನ್ನೋ ಮಾತನ್ನು ಹೇಳ್ತಾರೆ. ಎಡರಡಸಿದಲ್ಲಿ ಮೃಗ ನಿಮ್ಮ ನೆನೆವರು, ಎಡರಡಸಿದ ವಿಪತ್ತು ಕಡೆಯಾಗಲೊಡನೆ ಮೃಡ ನಿಮ್ಮ ನೆಡೆಹಿಯೂ ಕಾಣರು ಕಾಣ ರಾಮನಾಥ ಅಂತ 12ನೇ ಶತಮಾನದ ಹಿರಿಯ ವಚನಕಾರರಾಗಿರುವಂಥ ಜಡರ ದಾಸಿಮಯ್ಯನವರು ಹೇಳ್ತಾರೆ. ಕಷ್ಟ ಬಂದಾಗ ನಾವೆಲ್ಲ ನೆನೆಸ್ಕೋತೀವಂತೆ, ಆ ಕಷ್ಟ ದೂರ ಆದಮೇಲೆ ಅವನನ್ನು ಏನಾದರೂ ಎದುರಿಗೆ ಬಂದರೂ ಕೂಡ ಭಗವಂತ ಇದ್ದಾನೆ ಅಂತ ಕಂಡರೂ ಕೂಡ ನೋಡಿದಾಗೆ ನಾವು ದೂರ ಹೋಗುವಂಥ ಸ್ವಭಾವ ಮನುಷ್ಯನದಾಗಿದೆ. ಅದಾಗಬಾರ್ದು. ಮನುಷ್ಯ ಯಾವಾಗಲೂ ಕೂಡ ಆ ಕಷ್ಟದಲ್ಲಿ ಮಾತ್ರ ಅಲ್ಲ, ಸುಖದಲ್ಲಿ ಸಮಾಧಾನದಲ್ಲಿಯೂ ಕೂಡ ಅವನ್ನ ಸ್ಮರಣೆ ಮಾಡಿಕೊಳ್ಬೇಕಾಗಿರುವಂಥದ್ದು. ಅದನ್ನೇ ಕಬೀರ ಹೇಳ್ತಾನೆ, ದುಃಖದ ಸ್ಮರಣೆಯ ಗೈವರು ಎಲ್ಲ, ಸುಖದಲ್ಲಿ ಸ್ಮರಣೆಯ ಗೈವರು ಇಲ್ಲ, ಸುಖದಲ್ಲೂ ಸ್ಮರಣೆ ಗೈದರೆ ದುಃಖವೇಕೆ ಬಂದೀತು ಕಬೀರ ಅನ್ನುವಂತಹ ಮಾತನ್ನು ಕಬೀರದಾಸರು ಕೂಡ ಹೇಳಿರುವಂತಹವರು. ಹಾಗೆ ದುಃಖ, ನೋವು, ಸಂಕಟ ಬರ್ತದೆ ಮನುಷ್ಯನಿಗೆ, ಚಕ್ರ ಇದ್ದಾಗಿದೆಲ್ಲವೂ ಯಾರಿಗೇನು ತಪ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ನೋವು ಬರ್ತದೆ, ಸಂತೋಷ ಬರ್ತದೆ, ದುಃಖ ಇರ್ತದೆ. ಎಲ್ಲ ಸಂದರ್ಭದಲ್ಲೂ ಕೂಡ ಸಮಚಿತ್ತತೆಯನ್ನು ಕಾಪಾಡಿಕೊಂಡು ಹೋಗುವಂಥದ್ದು ಮನುಷ್ಯನ ಸ್ವಭಾವ ಆಗಿರಬೇಕಾಗಿರುವಂಥದ್ದು. ಅದರಿಂದ ಇವತ್ತು ಅಂತಹ ಒಂದು ಅಂತರಂಗ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುವಂತಹ, ನಮ್ಮ ಅಂತರಂಗ ಬದುಕನ್ನು ವಿಕಾಸಗೊಳಿಸಿಕೊಳ್ಳುವಂತಹ, ನಮ್ಮ ಅಂತರಂಗವನ್ನು ಪರಿಶುದ್ಧಗೊಳಿಸಿಕೊಳ್ಳುವಂತಹ ಒಂದು ಪವಿತ್ರವಾದಂತಹ ಒಂದು ಕಾರ್ಯ ಈ ದೇವಸ್ಥಾನದ ಮುಖಾಂತರ ಆಗ್ತಾ ಇರುವಂಥದ್ದು. ವಿಶೇಷವಾಗಿ ಇವತ್ತು ಶಿವರಾಜರವರು ಮತ್ತು ಮಹಾದೇವಮ್ಮ ಇವರ ಒಂದು ಪರಿಶ್ರಮದ ಫಲವಾಗಿ ಈ ದೇವಸ್ಥಾನ ಅಸ್ತಿತ್ವಕ್ಕೆ ಬಂದಿದೆ ಎನ್ನುವಂತಹ ಮಾತನ್ನು ಕೇಳಿದೆ. ಏನೋ ಆಗ್ತಾ ಇತ್ತು, ಅದೆಲ್ಲ ಹೋಗಿ ಇವೆಲ್ಲ ಉಳಿದುಕೊಂಡು ಇಷ್ಟು ಅಭಿವೃದ್ಧಿಯನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗಿರುವಂಥದ್ದು ನಿಮ್ಮೆಲ್ಲ ಸಹಕಾರ, ಅವರ ಪರಿಶ್ರಮ, ಇದು ಭಗವಂತನ ಅನುಗ್ರಹ ಅಂತೇಳಿ ಭಾವಿಸ್ಕೊಳ್ತಾ ಇವೆಲ್ಲ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರುವಂಥದ್ದು ತುಂಬ ಸಂತೋಷ. ಬಹಳ ಚೆನ್ನಾಗಿ ಕಟ್ಟಿದ್ದೀರಿ ನೋಡಿ. ನನಗೆ ಅಂತ ಇದೆ, ಒಳಗೆ ಬರ್ತಾ ಇದ್ದೇನೋ ಹಳೆ ಬಿಡ ಬೇಲೂರು ಅನ್ನಿಸ್ತಾ ಇತ್ತು, ಹಂಗೈತೆ. ಎಲ್ಲವೂ ಕೂಡ ಶಿಲೆಯಲ್ಲೇ ಕೆತ್ತನೆಯ ಕೆಲಸಗಳನ್ನು ಮಾಡಿ ಇದನ್ನು ನಿರ್ಮಾಣ ಮಾಡಿರುವಂಥವ್ರ ಜೊತೆಗೆ ಯಾರಿಗೆ ಯಾವ ದೇವ ಬೇಕಾದರೂ ಸಿಗ್ತದೆ ನಿಮ್ಗೆ. ಅವರವರ ಭಾವಕ್ಕೆ ಅವರವರ ಪೂಜೆಗಂ ಅವರವರ ಭಕ್ತಿಗಂ ಎಲ್ಲ ಒಂದೇ ಎನ್ನುವ ಹಾಗೆ ನಿಮಗೆಲ್ಲವನ್ನೂ ಕೂಡ ನಿರ್ಮಾಣ ಮಾಡಿದ್ದಾರೆ. ಒಟ್ಟಿನಲ್ಲಿ ಅವರ ಭಕ್ತಿಯ ಒಂದು ಪ್ರತೀಕವಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾ, ಈ ಒಂದು 48ನೇ ದಿವಸದ ಪೂಜೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ತುಂಬ ಸಂತೋಷ ಆಗಿದೆ. ಈ ಕಾರ್ಯಕ್ರಮ ವ್ಯವಸ್ಥೆಯಾಗಿ ನಡೀಲಿ ಅಂತ ಹಾರೈಸ್ತಾ, ಭಗವಂತನ ಕೃಪೆ ತಮ್ಮೆಲ್ಲರ ಮೇಲೆ ನಿಂತ ಹಾರೈಸಿ ಮಾತನ್ನು ಮುಗಿಸ್ತೇನೆ.
ಆತ್ಮೀಯರಾದಂಥ ಶ್ರೀ ದಿವಂಗತ ಶರಣಶ್ರೀ ಪಾಟೀಲ್ ಮತ್ತು ಶ್ರೀಮತಿ ಸರ್ವಮಂಗಳ ಇವರ ಎರಡನೇ ಮಗನಾಗಿ ಜನಿಸಿದ ಶ್ರೀ ಶಿವರಾಜ್ ಎಸ್ ಇವರು ಹಿಂದೂಸ್ತಾನ್ ಏರ್ಲೈನ್ಸ್ನಲ್ಲಿ ವೃತ್ತಿಯನ್ನು ಮಾಡಿಕೊಂಡು ನಂತರ ವೈಟ್ಫೀಲ್ಡ್ ಗ್ರಾಮದಲ್ಲಿ ನೆಲೆಸಿ ಶ್ರೀಮತಿ ಮಹಾದೇವಿಯವರನ್ನು ವಿವಾಹವಾದ ನಂತರ ವೈಟ್ಫೀಲ್ಡ್ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಇರುವ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಮತ್ತು ಅರುಣಾಚಲೇಶ್ವರ ಶ್ರೀ ಆಂಜನೇಯ ದೇವಾಲಯವನ್ನು ನಿರ್ಮಿಸಿ ಜೀರ್ಣೋದ್ಧಾರ ಕಾರ್ಯವನ್ನು ನಿರ್ವಹಿಸುವ ಮೂಲಕ ಸಾರ್ವಜನಿಕರಿಗೆ ಲೋಕಾರ್ಪಣೆಯನ್ನು ಮಾಡುತ್ತಾರೆ. ಸುಮಾರು 25 ವರ್ಷಗಳಿಂದ ದೇವಸ್ಥಾನಕ್ಕಾಗಿ ಶ್ರಮಿಸಿದ ಇವರಿಗೆ ಭಗವಂತನು ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ. ಶ್ರೀ ಮಹಾಗಣಪತಿ ದೇವಸ್ಥಾನದ ಅರ್ಚಕ ವೃಂದ. ದೀರ್ಘಾಯಸ್ಸು ಪಶು ಸಂಪತ್ತುಗಳೆಲ್ಲ ವೃದ್ಧಿಯಾಗಲಿ ಅಂತ ಒಳ್ಳೆಯದು. ಇಲ್ಲಿ ಪುಷ್ಪ ಉಂಟು, ಪ್ರಸಾದ ದುರ್ಗಾದಿಷ್ಟಾಭಿವೃದ್ಧಿರಸ್ತೋದರಭದ್ರ ಸನ್ಮಂಗಳಾನಿ ಭವಂತು ಉಭಯೋರ್ ದಂಪತ್ಯೋಃ ಪರಿಚ್ಛನ್ನಾ ದೀರ್ಘತಮಾವತಯಜಾತ ಶುಭಾಂ ಸಕಮೇಜುಗೆ ಅಭಾವರ್ತ್ಯಹೀನೀಂ